11,000 ಪುಸ್ತಕ ಸುಟ್ಟು ಕತ್ತಲಾದವು ಇದೇ ಜಾಗದಲ್ಲಿ. ಕನ್ನಡ ನನ್ನ ಮಾತೃಭಾಷೆ ಉರ್ದು, ಆದರೆ ನಾನು ಕನ್ನಡಕ್ಕೆ ಬರೋದು. ಅವ್ವ ಕಣ್ಣು ನಮ್ ಜೀವ ಕಣ್ಣು. 10ನೇ ವರ್ಷಕ್ಕೆ ಕಾಲಿಟ್ಟಿತ್ತು, ಆವಾಗ ಸುಟ್ಟು ಕತ್ತಲಾಕಿದ್ದು ಇದೇ ಜಾಗದಲ್ಲಿ ಗುಡಿಸ್ಲಿತ್ತು. 11,000 ಪುಸ್ತಕ ಸುಟ್ಟು ಕತ್ತಲಾದವು. ಉರ್ದು ಎಷ್ಟೇ ಮಾತಾಡಲಿ ನನಗೆ ತೃಪ್ತಿ ಬರಲ್ಲ. ಅಣ್ಣ ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ. ಕನ್ನಡ ಇವತ್ತಿನ ಕನ್ನಡ ಅಲ್ಲ, 2,000 ವರ್ಷ ಹಿಂದಿನಿಂದ ಬಂದಿರೋ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹಂಗೆ ಶ್ರೀಯ ಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಮಾಡ್ಕೊಂಬಿಡಿ. ಸ್ನೇಹಿತರೆ, ಇವತ್ತು ನಿಮಗೆಲ್ಲ ಒಂದು ವಿಶೇಷವಾದಂಥ ಒಂದು ವಿಶಿಷ್ಟವಾದಂಥ ಕನ್ನಡ ಗ್ರಂಥಾಲಯನ ತೋರ್ಸೋಕ್ಕೆ ಬಂದಿದ್ದೀನಿ. ಇದಿರೋದು ನಮ್ಮ ಮೈಸೂರಿನಲ್ಲಿ. ಇದರ ಅಡ್ರೆಸ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಗ್ರಂಥಾಲಯನ ಕಟ್ಟಿ ಬೆಳೆಸಿ ಇದನ್ನು ನೋಡ್ಕೊಳ್ತಾ ಇರೋರು ಬಂದು ಒಬ್ಬ ಮುಸ್ಲಿಂ ವ್ಯಕ್ತಿ. ಅವ್ರ ಕನ್ನಡ ಪ್ರೇಮ ಎಷ್ಟಿದೆ ಅಂತ ಅವ್ರು ಮಾತಾಡೋದ್ರಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬನ್ನಿ, ಗ್ರಂಥಾಲಯದ ಒಳಗಡೆ ಒಂದು ಸುತ್ತಾಕಿಸ್ತೀನಿ. ಈ ಗ್ರಂಥಾಲಯದ ಒಳಗಡೆ ಕನ್ನಡ ದೊಡ್ಡ ನಟರದು, ಜ್ಞಾನಪೀಠ ಪ್ರಶಸ್ತಿ ವಿಜೇತರದು, ಸ್ವಾತಂತ್ರ್ಯ ಹೋರಾಟಗಾರದು, ಒಟ್ಟು ಈ ಗ್ರಂಥಾಲಯದಲ್ಲಿ 37,000 ಪುಸ್ತಕ ಇದೆ. ಇದು ಅಳತೆ ಇರೋದು ಬಂದು 20x20 ಅಷ್ಟೇ ಇದು ಸೈಟ್ ಇರೋದು. ಈ ಗ್ರಂಥಾಲಯನ ಈಗ 4 ವರ್ಷದ ಹಿಂದೆ ಕೆಲವು ಕಿಡಿಗೇಡಿಗಳು, ಕನ್ನಡ ವಿರೋಧಿಗಳು ಬೆಂಕಿ ಹಾಕಿ ಸುಟ್ಬಿಟ್ರು ಅಂತ ಕೂಡ ಸೈಯದ್ ಇಸಾಕ್ ಅವರು ಹೇಳ್ತಾಯಿದ್ರು. ಅವ್ರ ಮಾತಲ್ಲಿ ತುಂಬ ನೋವಿತ್ತು. ಮತ್ತು ಆ ಗ್ರಂಥಾಲಯನ ಅವರು ಹೆಂಗೆ ಕಟ್ಕೊಂಡ್ರು, ಅದನ್ನು ಹೆಂಗೆ ಬೆಳೆಸಿದ್ರು, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅವ್ರ ಮಾತಲ್ಲೇ ಅದನ್ನು ನಿಮಗೆ ಕೇಳಿಸ್ತೀನಿ. ನೋಡಿ, ಈ ಗ್ರಂಥಾಲಯದ ವಿಶೇಷತೆ ಏನು, ಈ ಗ್ರಂಥಾಲಯದಲ್ಲಿ ಏನೇನಿದೆ, ಮತ್ತು ಅವ್ರ ಕನ್ನಡ ಭಾಷಾಭಿಮಾನನ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಮೊದಲು 10 ವರ್ಷದಿಂದ ನಡೀತಿತ್ತು ಇದು. 14 ವರ್ಷ. ಈಗ 10ನೇ ವರ್ಷಕ್ಕೆ ಕಾಲಿಟ್ಟಿತ್ತು, ಆವಾಗ ಸುಟ್ಟು ಕತ್ತಲಾಕಿದ್ದು. 11,000 ಪುಸ್ತಕ ಸುಟ್ಟು ಕತ್ತಲಾದವು ಇದೇ ಜಾಗದಲ್ಲಿ. ಆವಾಗ ಗುಡಿಸ್ಲಿತ್ತು, ಈ ಜಾಗದಲ್ಲಿ ಗುಡಿಸ್ಲಿತ್ತು, ಇದೇ ಜಾಗದಲ್ಲಿ ಗುಡಿಸ್ಲಿತ್ತು. 11,000 ಪುಸ್ತಕ ಸುಟ್ಟು ಕತ್ತಲಾದವು. ಈಗ ಮತ್ತೆ ಇವಾಗ ಸಾರ್ವಜನಿಕರು ಎಲ್ಲರೂ ದಾನ ಮಾಡಿರೋ ಪುಸ್ತಕ 34,000 ಪುಸ್ತಕಗಳು ಇವಾಗ ಪ್ರೆಸೆಂಟ್ ಆಗಿ 34,000 ಪುಸ್ತಕ ಇದೆ ಇಷ್ಟೇ ಅಗಲದಲ್ಲಿ. ಇಷ್ಟೇ ಜಾಗದಲ್ಲಿ 34,000 ಪುಸ್ತಕ ಇದ್ದಾವೆ. ಪ್ರತಿ ದಿವಸ ಇಲ್ಲೇ ನೋಡಿ, ಇಲ್ಲೇ ಬರೆದಿದೆ. ಇದು ನಿಮಗೆ ಈ ಥರ ಕನ್ನಡ ಅಭಿಮಾನ ಯಾವಾಗಿಂದ ಬಂತು, ಮತ್ತು ಇದಕ್ಕೆಲ್ಲ ನಿಮಗೆ ಸ್ಫೂರ್ತಿ ಯಾರು? ಇದು ನಿಮ್ಮ ಮನಸ್ಸಲ್ಲಿ ಏನಕ್ಕೆ ಬಂದು ಈ ಥರ ಒಂದು ಗ್ರಂಥಾಲಯ ಮಾಡಬೇಕು ಅಂತ? ಅಂದರೆ ಇದು ಒಂದು ಸ್ಟೋರಿನೇ ಆಗುತ್ತೆ. ಹಿಂಗೆ ಅಂದರೆ ಇದು ನನ್ನ ಮಾತೃಭಾಷೆ ಉರ್ದು. ಅದನ್ನೇ ಈಗ ನಾನು ಕೇಳೋಣ ಅಂದ್ಕೊಂಡೆ. ನೀವು ಹೇಳ್ತಾ ಇದ್ದೀನಿ. ನನ್ನ ಮಾತೃಭಾಷೆ ಉರ್ದು, ಆದರೆ ನಾನು ಕನ್ನಡಕ್ಕೆ ಬರೋದು. ಕನ್ನಡಕ್ಕೆ ಗೌರವ, ಕನ್ನಡಕ್ಕೆ ಪ್ರೀತಿಸೋದು. ನನ್ನ ಪ್ರಾಣನೂ ಕನ್ನಡ, ನನ್ನ ರಕ್ತನೂ ಕನ್ನಡ, ನನ್ನ ಆತ್ಮನೂ ಕನ್ನಡ, ಎಲ್ಲವನ್ನು ಪ್ರತಿಯೊಂದು ಕನ್ನಡ. ಈ ಕನ್ನಡ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಅದೇ ಏನಕ್ಕೆ ಯಾಕೆ ಈ ಮಾತೃಭಾಷೆ ಉರ್ದು ಕನ್ನಡದ ಮೇಲೆ ಯಾಕಪ್ಪ ಈ ಪಾಟಿ ಅಪಾರ ಒಲವು ಅಂತ ನೀವು ಕೇಳ್ಬೋದು. ಹೌದು, ನಾನು ಅದನ್ನೇ ಈಗ ನೀವು ಪ್ರಶ್ನೆ ಮಾಡಿದ್ದೆ. ಅದನ್ನ ಹೇಳ್ತೀನಿ ನೋಡಿ. ನಮ್ಮ ಮಟ್ಟಿ ಹೆಂಗಿತ್ತು ಅಂದರೆ, ನಾವು ಹುಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕು, ಗಂಜಾಂ ಒಲೆ ಕೊಯ್ಯೋದು. ನಮ್ಮ ಮಂಡ್ಯದವ್ರೆ ನೀವು? ಇಲ್ಲಿಂದ 18 ಕಿಲೋಮೀಟರ್ ಮಾತ್ರ ಮಂಡ್ಯ. ಗಂಜಾಂ ಹತ್ರ. ಗಂಜಾಂ ಊರೇ ಅದು. ಗಂಜಾಂ ನಿಮ್ಮದು ಊರು? ನಮ್ಮ ಮಟ್ಟಿ ಮೊಗಲಲ್ಲಿ ಹೆಂಗಿತ್ತು ಅಂದರೆ, ಒಲೆ ಕೊಯ್ಯೋಗಿದೆ ಒಂದೇ ಒಂದು ಗೋಡೆ. ನಮ್ಮ ಮಟ್ಟಿ ಮೊಗಲಲ್ಲಿ ಒಂದೇ ಒಂದು ಗೋಡೆ, ಅದು ಪಕ್ಕದೇ ರಾಮಂದ್ರ. ಒಂದೇ ಒಂದು ಗೋಡೆ ರಾಮಂದ್ರ ಪಕ್ಕ. ಇಲ್ಲೇನಾರು ಹೇಳಿದ್ರೆ ಅಲ್ಲಿ ಕೇಳಿಸ್ತದೆ, ಅಲ್ಲೇನಾರು ಹೇಳಿದ್ರೆ ಇಲ್ಲಿ ಕೇಳಿಸ್ತದೆ. ಬಲಭಾಗಕ್ಕೆ ಒಕ್ಕಲಿಗರು, ಎಡಭಾಗಕ್ಕೆ ನಾಯಕರು, ಮುಂದಕ್ಕೆ ಒಕ್ಕಲಿಗರು, ನಾಯಕರು, ಮುಸಲ್ಮಾನರು, 13 ಮನೆ 15 ಮನೆ, ಇಂಥ ನಡಮಧ್ಯದಲ್ಲಿ ನನ್ನ ಬೆಳವಣಿಗೆ ಆಗಿರೋದು. ನಮ್ಮವ್ವ ಕುರಾನ್ ಓದ್ತಿದ್ಲವಳು. ಅವಾಗ ಕುರಾನ್ ಓದಿದ್ರೆ ಪೂಜಾರಿಂಗ್ ಹೋಗಿ ಕೇಳಿಸೋದು. ಒಂದೇ ಒಂದು ಗೋಡೆ ಅಲ್ಲವ, ಜೋರಾಗಿ ಕೇಳಿಸೋದು. ಪೂಜಾರಿಯವರು ಗಂಟೆ ಬಾರಿಸಿ ರಾಮಾಯಣದ ಮಾತಾಡ್ತಾ ಇದ್ರೆ ಇಲ್ಲಿಗೆ ಬಂದು ನನ್ನ ತಾಯಿ ಕೇಳಿಸೋದು. ಅಂಥ ನಡುಮಧ್ಯದಲ್ಲಿ ನನ್ನ ಬೆಳವಣಿಗೆ ಆಗಿರೋದು. ಅಲ್ಲಿಂದ ಒಂದು 150 ಅಡಿ ದೂರದಲ್ಲಿ ಮಾರಮ್ಮನ ಗುಡಿ, ಅಲ್ಲಿಂದ ಒಂದು 175 ಅಡಿ ದೂರದಲ್ಲಿ ಮಸೀದಿ ಮೇಲ್ಗಡೆ. ಅಂಥ ವಾತಾವರಣದ ಬೆಳೆದಿರೋದು. ನನ್ನನ್ನು ಎತ್ತಿ ಚಿಕ್ಕವನಿದ್ದಾಗ 6 ವರ್ಷದ ವಯಸ್ಸು, 5 ವರ್ಷದ ವಯಸ್ಸಲ್ಲಿ ನನಗೆ ಸುನಂದತ್ತ ಅಂತ ಇದ್ದರು. ಅವರೇ ಎತ್ತಿ ಹಬ್ಬಿ ಆಡಿಸಿ ನನಗೆ ರೊಟ್ಟಿ ತಿನ್ನಿಸೋರು. ಆ ಥರ ನನಗೆ ಆವಾಗಲೇ ನನಗೆ ನುಗ್ಗೋಗಿತ್ತು ಕನ್ನಡ.
ನಾನು ಚಿಕ್ಕವನಿದ್ದಾಗ ನಾನು ಹೇಳ್ತಾ ಇರೋದು ನಿಮ್ಮ ಮಾತು ನಿಮಗೆ ಗೊತ್ತಾಯ್ತು. 1965 66 ಅಂದ್ರೆ ನೀವು ಚಿಕ್ಕ ಹುಡುಗ ಒಂದು ಆಟ ಪಾಠ ಆಡೋ ಹುಡುಗನಿಂದಲೂ ನಿಮ್ಮ ಮನಸ್ಸೆಲ್ಲ ಬಂದ್ಬಿಟ್ಟಾಯ್ತು. ಆವಾಗಲೇ ನನಗೆ ಕನ್ನಡ ನಡುಮಧ್ಯದಲ್ಲಿ ನನ್ನ ಹೃದಯದಲ್ಲಿ ನುಗ್ಗೋಯ್ತು. ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ಅವ್ರ ಮನೇಲಿ 2 ವರ್ಷ ಜಿದ್ದಾಳ್ ಮಾಡಿ ತಿರ್ಗಾ ನಾನು ಅಲ್ಲಿಂದನೂ ಓಡೋಗಿ ನಾನು ಚಿಕ್ಕಮಗಳೂರು ಅಂತ ಇದೆ, ಅಲ್ಲಿಂದ 3 ಕಿಲೋಮೀಟರ್. ಚಿಕ್ಕಮಗಳೂರು ಅಲ್ಲೇ ಚಿಕ್ಕಮಗಳೂರಿಂದ ಒಂದು 2 ಕಿಲೋಮೀಟರ್ ಹಿಂದೆ. ಮಧ್ಯದಲ್ಲಿ ಒಳೆ ಈಚೆಗೆ ದೊಡ್ಡಮಗಳೂರು, ಒಳೆ ಜಾಸ್ತಿ ಚಿಕ್ಕಮಗಳೂರು, ಅದು ಪಕ್ಕದಲ್ಲಿ ಮಂಗಳಾರಪೇಟೆ. ಅಲ್ಲಿ ನಾನು ಚಿಕ್ಕಮಗಳೂರಲ್ಲಿ ಬಸವಯ್ಯರ ಮನೇಲಿ 7 ವರ್ಷ ಜಿದ್ದಾಳಾಗಿತ್ತು. ಎಷ್ಟು? 6 ಒಂದು 7 ಎಷ್ಟಾಯ್ತು? 20-22 ವರ್ಷದವರೆಗೂ ಬೇರೆಯವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ನಾನು 18 ವರ್ಷ ನಾನು ಜಿದ್ದಾಳಾಗಿ ಬೇರೆಯವ್ರ ಮನೇಲೇ ಇದ್ದಿದ್ದು. ನನಗೆ ಕಾಯಿಲೆ ಏನೋ ಜ್ವರ ಬಂದ್ರೆ ಅವರೆಲ್ಲ ನನಗೆ ಚೆನ್ನಾಗಿ ಎಲ್ಲ ನೋಡ್ಕೊಳ್ಳೋದು. ಅಂದ್ರೆ ಸಂಬಳ ಎಲ್ಲ ಏನೂ ಇಲ್ಲ, ಇಟ್ಟಿಗೆ ನೇರ ಅಂದ್ಕೊಂಡು ಆವಾಗ ನಾನು ಜಿದ್ದಾಳಾಗಿ ನನ್ನನ್ನು ಕನ್ನಡ ಇನ್ನೂ ಅಪಾರ ನುಗ್ಗಿಸ್ಕೊಳ್ತಿದ್ದಾರೆ ಕನ್ನಡ. ಇವಾಗ APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ಏನಂತ, ಮಕ್ಕಳು 16 ವರ್ಷದ ಒಳಪಟ್ಟ ಮಕ್ಕಳು ಯಾವ ವಿದ್ಯೆ ಕಲಿತಾರೆ, ಯಾವ ಭಾಷೆ ಕಲಿತಾರೆ, ಅದು ಸಂಗ್ರಹಿಸ್ಕೊಳ್ತಿದೆ ತಲೆಯಲ್ಲಿ ಚಿಕ್ಕವರಿದ್ದಾಗ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಇದ್ದೇ ಇದೆ. ನಾನು ಸತ್ತಾಗ ನಾನು ಅಂತಿಮ ಸಂಸ್ಕಾರ ಏನು ಮಾಡಬೇಕು ಅಂದರೆ ಕನ್ನಡದ ಪ್ರಕಾರ ಅಂದರೆ ಹೆಂಗಂದರೆ, ಈಗ ಕನ್ನಡದಲ್ಲಿ ಕುರಾನ್ಗಳಿದ್ದಾವೆ, ಹದೀಸ್ಗಳಿದ್ದಾವೆ, ಅದನ್ನು ಓದಿ ನೀವು ನನ್ನ ಕೊನೆ ಅಂತ ನನಗೆ ಅಂತಿಮ ಸಂಸ್ಕಾರ ಮಾಡಿ ಅದು ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಏನು ಹೇಳ್ತಾ ಇದ್ದಾರೆ ಅಷ್ಟೇ. ಹಂಗಂತ ಹೇಳಿದ್ದೀನಿ, ಅದು ಕಂಟಿನ್ಯೂ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂತೂ ನಾನಂತೂ ನನ್ನ ಹೆಂಡತಿ ಮಕ್ಕಳಿಗೆ ಹೇಳಿದ್ದೀನಿ, ಇಬ್ಬರಿಗೂ ಹೇಳಿದ್ದೀನಿ. ಆ ಕನ್ನಡದ ಪ್ರೀತಿ ನಿಮ್ಮನ್ನ ಈ ಗ್ರಂಥಾಲಯ ಮಾಡೋವರೆಗೂ ಕರ್ಕೊಂಡ್ಬಂದು ಮತ್ತೆ ನನ್ನ ಪ್ರೇರಣ ನಾನು ಅಣ್ಣವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ಗೊತ್ತಾಗ್ತಾ ಇದೆ, ಎಲ್ಲಿ ನೋಡಿದ್ರು ರಾಜ್ಕುಮಾರ್ ಮತ್ತೆ ಅಣ್ಣವ್ರ ಸಿನಿಮಾ ನೋಡ್ತಿದ್ದೆ ಅಪಾರವಾಗಿ. ನಾನು ಮೊದಲು ಅವ್ರ ಸಿನಿಮಾ ನೋಡಿದ್ದು ಕೂಲಿ ಚಿಕ್ಕಣ್ಣ, 2ನೇ ಸಿನಿಮಾ 2 ಕನಸು, ದಾರಿ ತಪ್ಪಿದ ಮಗ, ಅಲ್ಲಿಂದ ಪ್ರಾರಂಭ ಆಯಿತು ನಂದು ಸಿನಿಮಾ. ನನಗೆ ಅಪಾರ, ನನಗೆ ಪರಮಗುರು ಮತ್ತು ತಂದೆ ಸಮಾನ ಮತ್ತು ದೊಡ್ಡಣ್ಣನ ಸಮಾನ, ಪ್ರತಿಯೊಂದು ಅವರೇ ನನಗೆ ಪ್ರೊಫೆಸರ್ ಥರ. ಗ್ರಂಥಾಲಯ ಮಾಡಬೇಕಂದ್ರೆ ಅವರೇ ಕಾರಣ, ರಾಜ್ಕುಮಾರ್ ಅಣ್ಣವರು. ಯಾಕಂದರೆ ಅಣ್ಣವ್ರ ಸಿನಿಮಾ ಪ್ರತಿಯೊಂದು ನೋಡ್ತಿದ್ದೆ. ಅವ್ರು ಹೇಳಿದ್ದಾರೆ, ಮನಸ್ಸಿದ್ದರೆ ಮಾರ್ಗ, ಕೈಕೆಸರಾದರೆ ಬಾಯಿ ಮೊಸರು, ಹನಿ ಗುಡಿದ್ರೆ ಅಲ್ಲ, ತೆನೆ ಗುಡಿದ್ರೆ ಅಲ್ಲ, ಅನೇಕ ಸಿನಿಮಾಗಳು. ಅವರು ಸಿನಿಮಾ ನೋಡಿ ಏನು ಕಲಿಬೇಕು ಅಂದರೆ, ಇವತ್ತಿನ ಪೀಳಿಗೆ ಅಂದರೆ ಅವರು ಕನ್ನಡಕ್ಕೋಸ್ಕರನೇ ಸ್ಪೆಷಲ್. ಎಲ್ಲ ಹೇಳ್ತಾರೆ ಅವ್ರು ಏನು ಮಾಡಿದ್ದಾರೆ, ಅವ್ರು ಮಾಡಿರೋ ಸಾಕು, ನಿಂತ್ಕೊಂಡ್ರೆ ಸಾಕು. ಅವ್ರು ಕನ್ನಡ ಕಲಿಯೋಕ್ಕಾಗಲ್ಲ, ಹೆಂಗ್ ಮಾಡಬೇಕು ಅನ್ನೋದನ್ನ ಅವ್ರ ಕನ್ನಡನೇ ತೋರಿಸ್ಕೊಟ್ಟು. ಮೊದಲು ಅವ್ರ ಕನ್ನಡ, ಅವ್ರು ಮಾತಾಡೋ ಭಾಷೆ, ಅವ್ರಿಗೂ ಅಚ್ಚ ಕನ್ನಡ ಉಚ್ಚಾರಣೆ ಇದೆಯಲ್ಲ, ಉಚ್ಚಾರಣೆ ಆ ಕನ್ನಡ ಇದೆಯಲ್ಲ, ಇವತ್ತಿನ ಕನ್ನಡಕ್ಕೆ ಓದಿರೋದು 3ನೇ ಕ್ಲಾಸ್ ಎಲ್ಲೂ ಕೂಡ ಅಲ್ಪಪ್ರಾಣ ಮಹಾಪ್ರಾಣ ಅನ್ನೋದು ಅವ್ರ ಬಾಯಿಂದ ಎಲ್ಲೂ ಕೂಡ ಮಿಸ್ ಆಗಲ್ಲ. ಆ ತರ ಮಾತಾಡ್ತಾರೆ, ನಮಗೂ ಬರಲ್ಲ, ನಾವು ಓದಿದ್ರು ಕೂಡ ನಮ್ಗೆ ಅಷ್ಟೊಂದು ಪೀಳಿಗೆ ಅವರು ಒಂದು ಒಳ್ಳೆ ಕನ್ನಡ ಕೊಟ್ಟಿದ್ದಾರೆ. ದೊಡ್ಡವ್ರ ಜೊತೆಲಿ ಹೇಗೆ ಮಾತಾಡಬೇಕು, ಚಿಕ್ಕವ್ರ ಜೊತೆಲಿ ಹೇಗೆ ಮಾತಾಡಬೇಕು, ಹೆಂಡತಿ ಜೊತೆಲಿ ಹೇಗೆ ಮಾತಾಡಬೇಕು, ತಾಯಿ ಜೊತೆಲಿ ಹೇಗೆ ಮಾತಾಡಬೇಕು, ಇನ್ನೊಬ್ರ ಜೊತೆಲಿ ಹೇಗೆ ಮಾತಾಡಬೇಕು ಅಂತ ಅನೇಕ ಅವರು ಇನ್ನೊಂದು ಮಾತು ಹೇಳಿದ್ದಾರೆ. ವಿದ್ಯೆಗೋಸ್ಕರ ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅವರಪ್ಪ, ದೊಡ್ಡವರಪ್ಪ. ಹಾಗೆ ಗ್ರಂಥಾಲಯಗಳು ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಗ್ರಂಥಾಲಯಗಳು. ಗ್ರಂಥಾಲಯ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಒಂದು ಗ್ರಂಥಾಲಯ 100 ದೇವಾಲಯಕ್ಕೆ ಸಮ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ನನ್ನ ಮೆಚ್ಚಿನ ಗೆಳತಿ ಪುಸ್ತಕ. ಎಲ್ಲ ಚಟಕ್ಕಿಂತ ಜಾಸ್ತಿ ಪುಸ್ತಕ ಓದುವ ಚಟನೇ ಒಳ್ಳೆಯದು. ಹಾಗೆ ಅನೇಕ ಗ್ರಂಥಾಲಯಗಳು ಬೇಕು. ಮತ್ತು ಕನ್ನಡಕ್ಕೆ ಜಾತಿ ಧರ್ಮ ಏನೂ ಇಲ್ಲ. ಕನ್ನಡ ಇವತ್ತಿನ ಕನ್ನಡ ಅಲ್ಲ, 2000 ವರ್ಷ ಹಿಂದಿನಿಂದ ಬಂದಿರೋ ಕನ್ನಡ ಅಂದ್ರೆ ನಮಗೆ ಅದು ಒಂದು ದಾಖಲೆ ಮುಖಾಂತರ ಸಿಕ್ಕಿರೋದು 2000 ವರ್ಷ. ಅದರಿಂದ ಎಷ್ಟು ವರ್ಷ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಈ ನೆಲಕ್ಕೆ ಮೊದಲು ಗೌರವಿಸ್ಬೇಕು. ಈಗ ಕುರಾನ್ ಎತ್ತು ನೋಡಿ, ಭಗವದ್ಗೀತೆ ಎತ್ತು ನೋಡಿ, ಬೈಬಲ್ ಎತ್ತು ನೋಡಿ, ಅದರೊಳಗೆ ಏನು ಹೇಳುತ್ತೆ ಅಂದರೆ, ಎಲ್ಲಕ್ಕಿಂತ ಮೊದಲು ಯಾವ ನೆಲದಲ್ಲಿ ಹುಟ್ಟಿದೆಯೋ ಆ ನೆಲಕ್ಕೆ ಸಲಾಮ್ ಮಾಡಬೇಕು, ಗೌರವಿಸ್ಬೇಕು, ಪೂಜಿಸ್ಬೇಕು, ಪಾಲಿಸ್ಬೇಕು.
ಮತ್ತು ಆ ಭಾಷೆನ ಮೊಟ್ಟ ಮೊದಲು ಗೌರವಿಸ್ಬೇಕು, ಆ ಭಾಷೆನ ಬಳಸಬೇಕು. ನಮ್ಮ ಮಾತೃಭಾಷೆ ಯಾವ್ದಾರ ಇರಲಿ, ಅದು ನಾವು ನಮ್ಮ ಮನೇಲಿ ನಾವು ಹೊರಗಡೆ ಮನೆಯಿಂದ ಕಾಲು ಇಟ್ಟಿದ ಮೇಲೆ, ನಾವು ಬಜಾರಿಗೆ ಬಂದ್ರ ಮೇಲೆ, ಸಂತೆಗೆ ಬಂದ ಮೇಲೆ ನಾವು ಕನ್ನಡದಲ್ಲಿ ಅಪಾರವಾಗಿ ಒಪ್ಪಿಸ್ಬೇಕು, ಮಾತಾಡಬೇಕು, ಇನ್ನೊಬ್ಬರನ್ನ ಸಂತೋಷ ಪಡಬೇಕು, ಖುಷಿ ಪಡಬೇಕು. ಹಾಗೆ ಪ್ರತಿಯೊಬ್ಬರು ಕರ್ತವ್ಯ. ಮತ್ತು ಕನ್ನಡಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಅವ್ರು ಯಾರೇ ಇರಲಿ, ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸ್ಬೇಕು, ಪೂಜಿಸ್ಬೇಕು, ಪಾಲಿಸ್ಬೇಕು. ಅವ್ರು ಯಾವ ಧರ್ಮದವರು ಇರಲಿ, ಅವ್ರವ್ರ ಧರ್ಮ ಅವ್ರವ್ರು ದೊಡ್ಡದು, ಆದರೆ ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸ್ಬೇಕು. ಕನ್ನಡಕ್ಕೆ ಮೊಟ್ಟ ಮೊದಲು ಗೌರವಿಸ್ಬೇಕು. ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಸ್ನೇಹಿತರೆ, ಇವಾಗ ನಮ್ಮ ಸೈಯದ್ ಇಸಾಕ್ ಅವರು ಹೇಳಿದ್ರು, ಅಂದರೆ ಹೆಸರಿದ್ದಾರೆ ಕಬಡ್ಡಿ ಅವರು ಹೇಳಿದ್ರು, ತುಂಬ ದೊಡ್ಡವರವ್ರ ವಯಸ್ಸಲ್ಲಿ. ಅವರು ಏನೊಂದು ಗ್ರಂಥಾಲಯನ ಮಾಡಿದ್ದಾರೆ, ಆ ಗ್ರಂಥಾಲಯ ಬೇರೆಯವ್ರಿಗೋಸ್ಕರ, ಬೇರೆಯವರು ಬಂದು ನೋಡಿ ತಿಳ್ಕೊಳ್ಳೋದು. ಆದರೆ ಇವರೇ ಒಂದು ಗ್ರಂಥಾಲಯ, ಇವರೇ ಒಂದು ಸಾಕ್ಷಾತ್ ಗ್ರಂಥಾಲಯ ಅನಿಸುತ್ತೆ. ಯಾಕೆಂದರೆ ಇವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ, ಒಂದು ಮನುಷ್ಯನಿಗೆ ಅವರ ಅನುಭವನೇ ಅವ್ರನ್ನ ಒಂದು ಮೇಲ್ಪಂಕ್ತಿಗೆ ಏರಿಸುತ್ತೆ. ಅಷ್ಟು ಇವ್ರ ವಯಸ್ಸಿಗೆ ಆಗಲಿ, ಇವ್ರ ಮಾತಲ್ಲೇ ಆಗಲಿ ಅನುಭವ ಕಾಣಿಸ್ತಾ ಇದೆ. ಇವ್ರಿಗೆ ಎಲ್ಲರೂ ಕೂಡ ಯಾರಾದರೂ ಮೈಸೂರಿಗೆ ಬಂದವರು ಅದು ಅಡ್ರೆಸ್ ಕರೆಕ್ಟಾಗಿ ಒಂದು ಅಡ್ರೆಸ್ ಹೇಳ್ಬಿಡಿದೆ, ಎಲ್ಲಿ ಬರುತ್ತೆ ಅಂತ. ಆ ವಿಸಿಟಿಂಗ್ ಕಾರ್ಡ್ ಕೂಡ ಅವರು ಸಂಖ್ಯೆಗಳ್ನು ಕೂಡ, ಅಂಕಿಗಳನ್ನೂ ಕೂಡ ಅವರು ಕನ್ನಡದಲ್ಲಿ ಹಾಕ್ಸಿದ್ದಾರೆ. ಎಷ್ಟು ಇವ್ರಿಗೆ ಕನ್ನಡ ಅಭಿಮಾನ ಎಷ್ಟಿದೆ ಅಂದರೆ, ನಾವು ಇವ್ರನ್ನ ನೋಡಿ ಇವಾಗಿನ ಜನ್ರೇಷನ್ ಅವರು ಕಲಿಬೇಕು. ರಾಜೀವ್ ನಗರಕ್ಕೆ ಯಾರಾದರೂ ಬಂದರೆ ಈ ಕಡೆ ಬಂದಾಗ ದಯವಿಟ್ಟು ಈ ಗ್ರಂಥಾಲಯಕ್ಕೊಮ್ಮೆ ಭೇಟಿ ಕೊಡಿ. ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ಇವ್ರಿಗೆ ಏನೋ ಒಂದು ಸಪೋರ್ಟಿವ್ ಆಗಿ ಇವ್ರಿಗೊಂಥರ ಖುಷಿ ಅನಿಸುತ್ತೆ. ಹಿಂಗೆ ಬಂದಾಗ ಮಾತಾಡಿಸಿದಾಗ ನಾನು ಮಾಡಿರೋದಕ್ಕೆ ಸಾರ್ಥಕತೆ ಸಿಕ್ತು ಅನಿಸುತ್ತೆ. ಎಲ್ಲರೂ ಕೂಡ ಬಂದು ಭೇಟಿ ನೀಡಿ ಅಂತ ಕೇಳ್ಕೊತಿದ್ದೀನಿ. ಸ್ನೇಹಿತರೆ, ಸೈಯದ್ ಇಸಾಕ್ ಅವ್ರ ಕನ್ನಡ ಪ್ರೇಮ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಬೇಗ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.